ಇತ್ಲ ಕೆಲಸನೂ ಮಾಡ್ಕೊಳ್ತಾ ಇತ್ಲ ವೈಟಿನೂ ನೋಡ್ಕೊಳ್ತಾ ತುಂಬ ಕಷ್ಟ. ಒಂದು ವರ್ಷ ಹೇಗೆ ಕಷ್ಟಪಟ್ಟಿದ್ದೀನಿ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಚಾನಲನ್ನು ಎಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಇವತ್ತು ನಾನು ಒಂದು ಖುಷಿ ವಿಷಯನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಅದೇನಂದರೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಯಿತು ಇವತ್ತು. ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1 ವರ್ಷದ ಹಾರಿಬಲ್ ಪ್ರಯತ್ನ, ತುಂಬ ಕಷ್ಟಪಟ್ಟು ಪ್ರಯತ್ನದಿಂದ ಇವತ್ತು ನಾನು ಮಾನಿಟೈಸೇಷನ್ ಮಾಡಿಕೊಂಡೆ ನನ್ನ ಚಾನಲನ್ನು. ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇತ್ಲ ಕೆಲಸನೂ ಮಾಡ್ಕೊಳ್ತಾ ಇತ್ಲ ವೈಟಿನೂ ನೋಡ್ಕೊಳ್ತಾ ತುಂಬ ಕಷ್ಟ. ಒಂದು ವರ್ಷ ಹೇಗೆ ಕಷ್ಟಪಟ್ಟಿದ್ದೀನಿ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು ಏನಾದರೂ ವೈರಲ್ ಆಗಲ್ಲ ನನ್ನ ಲೈವು, ನನ್ನ ವಿಡಿಯೋ, ನನ್ನ ಚಾನಲು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದ್ರೂ ದೇವರು ನನಗೆ ದಾರಿ ತೋರಿಸಿ ಒಂದು ಚಾನಲ್ ನನ್ನ ಮಾನಿಟೈಸೇಷನ್ ಮಾಡಾಗಿದೆ ಇವತ್ತು. ಅದಕ್ಕೆ ಈ ಮಾನಿಟೈಸೇಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಜನರು ನನಗೆ ಸಹಕಾರ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಇಲ್ಲದೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗೆ ತುಂಬ ಜನ ನನ್ನ ಚಾನಲನ್ನು ಇನ್ನೂ ಮಾನಿಟೈಸೇಷನ್ ಆಗಿಲ್ವಾ ಅಂತ ಆವಾಗ ತುಂಬ ಬೇಜಾರಾಗ್ತಾಯಿತ್ತು. ನನಗೆ ತುಂಬ ಬೇಜಾರಾಗಿತ್ತು. ಅದು ನನ್ನ ಕಷ್ಟ, ಅವ್ರಿಗೇನು ಗೊತ್ತು. ಕೆಲಸ ಮಾಡ್ಕೊಳ್ತಾ ವೈಟಿ ನಡೆಸ್ಕೊಳ್ಳೋದು, ಮನೆ ಬಂದು ಏನಾದರೂ ಮಾಡ್ಕೊಂಡು ತಿನ್ನೋದು, ಎಲ್ಲಿ ಟೈಮ್ ಇದೆ ಹೇಳಿ? ಅಂಥ ಟೈಮನ್ನು ನಾನು ಸೆಟ್ ಮಾಡಿಕೊಂಡು ಇವತ್ತು ನಾನು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ. ತುಂಬ ಜನ ನನ್ನ ಚಾನಲ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಅದಕ್ಕೆ ನಾನು ತುಂಬ ಹೃದಯದ ಚಿರಋಣಿ, ನಿಮಗೆಲ್ಲರಿಗೂ ತುಂಬ ಹೃದಯದ ಚಿರಋಣಿ. ಎಲ್ಲರ ಸಹಕಾರವೂ ಇದೆ. ಎಲ್ಲರೂ ತುಂಬ ಜನ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿದ್ದೀರಾ. ಆದರೆ ಎಲ್ಲರ ಹೆಸರು ಹೇಳಲಿಕ್ಕೂ ನಾನು ಕೌಂಟ್ಲೆಸ್ಸು. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಹಾಗಾಗಿ ಸೊ ಈ 8 ತಿಂಗಳಿಂದ 8, 9, 10 ತಿಂಗಳಿಂದ ಸೋಮಣ್ಣ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾನೆ. ಹಗಲ ರಾತ್ರಿ ನನ್ನ ಚಾನಲ್ ವಿಡಿಯೋನ ಓಡಿಸಿ. ಯಾಕಂದರೆ ಲಾಸ್ಟ್ 1 ಮಂತಿಂದ ನನ್ನ ಚಾನಲ್ದು 1 ಇಯರ್ ಆಗೋಗಿರುತ್ತೋ, ಅದು ಲೆಸ್ ಆಗ್ತಾಯಿತ್ತು. ಆ ಲೆಸ್ ಆಗಲಿಕ್ಕೆ ನನಗೆ ಬಿಡಬಾರ್ದು ಅನ್ನೋದು ಒಂದು ಕಾರಣದಿಂದ ಸೋಮಣ್ಣ ಪಾಪ ಒಂದು ದಿನ ಹಗಲ ರಾತ್ರಿ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ವಿಡಿಯೋ ಓಡಿಸಿದ್ದಾನೆ. ಅದು 3-4 ಮೊಬೈಲು, 5-6 ಮೊಬೈಲ್ ಇಟ್ಕೊಂಡು ನನ್ನ ಚಾನಲ್ನ ವಿಡಿಯೋನ ಓಡಿಸಿದ್ದೇನೆ. ತುಂಬ ಹೃದಯದ ಧನ್ಯವಾದ ಸೋಮಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಇಷ್ಟು ಬೇಗ ಮಾನಿಟೈಸೇಷನ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ಮಾನಿಟೈಸೇಷನ್ ಆಗಿ ನಾನು 1 ವರ್ಷದಿಂದನೂ ತುಂಬ ಜನರದ್ದು ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಸೊ ಅವ್ರದ್ದು ಲಿಸ್ಟನ್ನು ನಾನು ಇವಾಗ ಒಂದು ಚೂರು ಬ್ರೀಫ್ ಹಾಕ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನನ್ನ ಮೆಂಬರ್ಶಿಪ್ ತೊಗೊಳ್ಳಿ. ಯಾರು ತೊಗೊಂಡಿದ್ದೀನಲ್ಲ ನಾನು, ಅವ್ರ ಮೆಂಬರ್ಶಿಪ್ ತೊಗೊಳ್ಳಿ. ಹುಡ್ಕೋಂತ ಹೋಗೋಕ್ಕಂತೂ ಆಗಲ್ಲ ಇವಾಗ ಎಲ್ಲರೂ. ಸೊ ದಯವಿಟ್ಟು ನಾನು ವಿಡಿಯೋ ನೋಡಿಬಿಟ್ಟು ಯಾರ್ಯಾರು ಚಾನಲನ್ನು ನನ್ನ ಮೆಂಬರ್ಶಿಪ್ ತೊಗೊಂಡಿದ್ದೀನೋ ದಯವಿಟ್ಟು ನನ್ನ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ತುಂಬ ಖುಷಿ ಆಗ್ತಾಯಿದೆ. ಚಾನಲ್ ಮಾನಿಟೈಸೇಷನ್ ಆಯಿತು. ಹಾಗೆ ನನ್ನ ಇನ್ನೊಂದು ಗುರಿ ಅಂದರೆ $1 ಮಾಡಿಬಿಟ್ಟು ನನ್ನ ಚಾನಲ್ನ ಅಮೌಂಟನ್ನು ಅರ್ನ್ ಮಾಡೋದೊಂದೇ. ಅಮೌಂಟ್ ಅರ್ನ್ ಮಾಡೋದಕ್ಕಿಂತ ನನಗೆ ಮಾನಿಟೈಸೇಷನ್ ಆಗೋದು ಮತ್ತು ಒಂದು ಗೂಗಲ್ ಪಿನ್ ಬರೋದು ಮುಖ್ಯ. ಯಾಕಂದರೆ ನಾನು ಒಂದು ಯೂಟ್ಯೂಬರ್ಸ್ ಅಂತ ಒಂದು ಫೈಂಡ್ ಔಟ್ ಮಾಡಬೇಕು ಆಗಿದೆ. ಸೊ ಅದೊಂದು ನನ್ನದು ಆಸೆ ಇದೆ. ಅದೊಂದಾದರೆ ನನಗೆ ತುಂಬ ಖುಷಿ. ನಿಮ್ಮ ಸಹಕಾರದಿಂದ ಅದನ್ನು ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗೆ ಸಹಕಾರ ಇರಲಿ, ನಿಮ್ಮದು ಸಹಾಯ ಇರಲಿ, ಸಪೋರ್ಟ್ ಇರಲಿ, ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಿಮ್ಮ ಎದುರಿಗೆ. ಅಲ್ಲಿವರೆಗೂ ನನ್ನ ಥ್ಯಾಂಕ್ ಯು.